ಅತ್ತೆ 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 ಬಂಗಾರ, ಏನಾಯ್ತು ಬಂಗಾರ? ಅತ್ತೆ ಮಾವ ಬರ್ಲಿ ಹೇಳ್ತೀನಿ. ಯಾವ್ದೋ ಹೊಸ ನ್ಯೂಸ್ ತಂದಿರೋ ಹಾಗಿದ್ದಾಳೆ, ನಡಿ ಹೋಗೋಣ. ಅತ್ತೆ ಏನಮ್ಮ? ಅಮ್ಮನವರು ಬೇಗ ನಮ್ಮ ಮನೆಗ್ ಸೇರೋ ಹಾಗೆ ಮಾಡು ದೇವ್ರೆ ಅಂತ ದೇವಸ್ಥಾನದಲ್ಲಿ ಕೇಳ್ಕೊಂಡು ಪೂಜೆ ಮಾಡಿಸ್ಕೊಂಡು ವಾಪಸ್ ಬರುವಾಗ ದೇವಸ್ಥಾನದಲ್ಲಿ ಅವನಿ ಸುಜಾತ ಕಾಣಿಸ್ಕೊಂಡ್ರು. ಇಬ್ರು ಯಾವ್ದೋ ಅವಸರದಲ್ಲಿದ್ರು ಅತ್ತೆ. ಇಬ್ರು ಸೇರಿ ಏನೋ ಪಿತೂರಿ ಮಾಡ್ತಿದ್ದಾರೆ ಅಂತ ಅನಿಸ್ತು ನನಗೆ. ಮತ್ತೆ ಪೌರ್ಣಮಿವರೆಗೂ ಅವ್ರಿಗೆ ಗಡುವು ಕೊಟ್ಟಿದೀವಿ. ಮುಂದಿನ ಪೌರ್ಣಮಿವರೆಗೂ ಗಡುವು ಕೊಟ್ರು ಕೂಡ ಅವನಿ ವಿಗ್ರಹನ ತರೋದಿಲ್ಲ ಅಂತ ನನಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ನಮ್ಗೆಲ್ಲ ಮೋಸ ಮಾಡ್ತಿದ್ದಾಳೆ ಅತ್ತೆ. ಏನೋ ನಿಹಾರಿಕಾ ಕಡೆ ಅಷ್ಟು ಸೀರಿಯಸ್ ಆಗಿ ನೋಡ್ತಿದ್ಯಾ? ಇವನಿಗಿರೋ ಮಾತು ಹೇಳಿದ್ರೆ ಕೋಪ ಜಾಸ್ತಿ. ನನ್ನ ಹೆಂಡತಿ ವಿಷಯದಲ್ಲಿ ವಿಷಯನ ಬೆರೆಸ್ತಾ ಇದ್ರೆ ಕೋಪ ಬರಲ್ವಾ ಮತ್ತೆ? ನಿಜ ಮಾತಾಡಿದ್ರೆ ವಿಷ ಬೆರೆಸಿರೋ ಹಾಗೆ ಅನ್ನಿಸ್ತಿದ್ಯಾ ಬಾಮೈದ? ನಿಜ ಅಂತ ನೀನ್ ನಿರೂಪಿಸಕ್ಕಾಗತ್ತಾ ಬಾವ? ಯಾವುದು ನಿಜಾನೋ ಯಾವುದು ಸುಳ್ಳೋ ಗೊತ್ತಾಗೋದಕ್ಕೆ ಪೌರ್ಣಮಿವರೆಗೂ ಕಾಯ್ದೆ ತಪ್ಪೋದಿಲ್ಲ. ಅಷ್ಟರೊಳಗೆ ನಿಮ್ಮ ಒಳಗಡೆ ಜಗಳಗಳನ್ನ ಆಡ್ಕೋಬೇಡಿ. ಯಾವುದೋ ಒಂದು ಸಮಯದಲ್ಲಿ ಅವನಿ ಬಗ್ಗೆ ನೀನ್ ಪಾಸಿಟಿವ್ ಯೋಚನೆ ಮಾಡಿ ಸೌಮ್ಯ ವಿಷಯದಲ್ಲಿ ಅವನಿ ಮಾಡಿದ್ದು ತಪ್ಪೇನಿದೆ ಬಿಡು ಅಂತ ಕ್ಷಮಿಸಿ ಬಿಡ್ತೀಯ ಅಂತ ಅವನಿ ಅನ್ಕೊಂಡ್ಲೇನೋ. ಆದ್ರೆ ಅವನಿ ಮೇಲೆ ನಿನಗಿರೋ ಕೋಪ ಕಡಿಮೆ ಆಗ್ದೇನೆ ಜಾಸ್ತಿನೇ ಆಗ್ತಿದ್ಯಮ್ಮ. ಅವನಿ ವಿಷಯದಲ್ಲಿ ನಾನು ಹಾಗ್ಯಾಕೆ ಯೋಚನೆ ಮಾಡ್ತೀನಿ? ಅವನಿ ಮಾಡಿದ್ದು ಮೇಲ್ನೋಟಕ್ಕೆ ತಪ್ಪೆ. ಅವನಿ ಅಮ್ಮನವರ ವಿಗ್ರಹನ ತಗೊಂಡ್ ಬರೋವರೆಗೂ ಕ್ಷಮಿಸೋ ಮಾತೇ ಇಲ್ಲ. ಅವನಿನ ಕ್ಷಮಿಸಿ ಅಂತ ಕೇಳ್ಕೊತಿದ್ದಾನೆ ಅತ್ತೆ. ಹೌದಮ್ಮ, ಇಂಡೈರೆಕ್ಟ್ ಆಗಿ ಅದೇ ಹೇಳ್ತಿದ್ದಾನೆ. ಆಹಾ, ಅತ್ತೆ ಮಾವ ಅಷ್ಟು ಮಾತ್ರ ಕಂಡಿಡಿಯಲ್ವಾ ಏನು? ಅಂತ ಮಾತೇನು ನಡೆಯಲ್ಲ. ನಿನ್ ಹೆಂಡ್ತಿನ ಎಷ್ಟೇ ವಹಿಸ್ಕೊಂಡ್ ಬಂದ್ರು ಸರಿ, ನಾವು ಮಾತ್ರ ಅವನಿಗೆ ಕೊಟ್ಟಿದ್ ಮಾತು ನಡೆಸದೇ ಇದ್ರೆ ಅವಳನ್ನ ಕ್ಷಮಿಸೋದೇ ಇಲ್ಲ. ಆದ್ರೂ ಅವನಿ ಯಾವತ್ತಾದ್ರೂ ಕೊಟ್ಟ ಮಾತನ್ನ ತಪ್ಪಿದಾಳ? ಕಾವ್ಯ ಸಂಸಾರನ ಸರಿ ಮಾಡ್ತೀನಿ ಅಂತ ಹೇಳಿದ್ಲು, ಆ ರೀತಿಯಲ್ಲೇ ಮಾಡಿದ್ಲು. ಹಾಗೇನೆ ಮನೇಲಿರೋ ತುಂಬಾ ಸಮಸ್ಯೆಗಳನ್ನ ಪರಿಹಾರ ಮಾಡಿದಾಳೆ. ಅವನಿ ಮಾತ್ ಮೇಲೆ ನನಗ್ ನಂಬಿಕೆ ಇದೆ. ಅವನಿ ಮೇಲೆ ನಿಮ್ಮೊಬ್ರಿಗೆ ಮಾತ್ರ ಅಲ್ಲ, ಮನೆಯಲ್ಲಿರೋರು ಎಲ್ಲಾರ್ಗೂ ನಂಬಿಕೆ ಬರ್ಬೇಕು. ಸುಜಾತ ಜೊತೆ ಇದ್ದಾಳೆ ಅಂದೆ ಅಲ್ವಾ, ಇನ್ ಹೇಗ್ ನಂಬೋದು? ಇಬ್ರು ಒಂದೇ ತರ ಕಳ್ರೆ ಅಲ್ವಾ? ಅವನ್ ಮಾತಿಂದ ನೀನು ಕೋಪ ಬರುತ್ತೆ, ಆದ್ರೆ ಅವನ್ ಹೇಳಿದ್ ನಿಜಾನೇ ಅಲ್ವೇನೋ? ಸುಜಾತ ಜೊತೆ ಕೈ ಜೋಡಿಸಿದಾಳೆ ಅಂದ್ರೆ ಅವನಿ ಇನ್ನೇನೋ ನಷ್ಟ ಮಾಡ್ತಾಳೆ ಅಂತಾನೆ ಅರ್ಥ. ಅವನಿ ಬಗ್ಗೆ ನೀವೆಷ್ಟೇ ಮಾತಾಡಿದ್ರು ಸಹಿಸ್ತಾ ಅಮ್ಮನ್ ಪ್ರಾಣ ಕಾಪಾಡೋದಕ್ಕೋಸ್ಕರ ಎಲ್ಲಾ ರೀತಿಲೂ ಪ್ರಯತ್ನ ಪಡ್ತಿದ್ದಾಳೆ. ಇವಾಗ ಕೂಡ ಅಕ್ಕನ್ ಜೊತೆ ಸೇರಿ ವಿಗ್ರಹ ಹುಡ್ಕೋ ಪ್ರಯತ್ನ ಮಾಡ್ತಿರ್ತಾಳೆ. ಅವನಿ ಬಂದಾದ್ಮೇಲೆ ಎಲ್ಲ ವಿಷಯನೂ ಮಾತಾಡೋದ್ರಾಯ್ತು. ಅವನಿ ಬಂದ್ಮೇಲೆ ಮಾತಾಡ್ಕೊಳ್ಳೋಣ ಅಂತ ಹೇಳ್ದೆ ಅಲ್ವಾ? ಸರಿ, ಆಗ್ಲೇ ಮಾತಾಡ್ಕೊಳ್ಳೋಣ, ನಡಿಯತ್ಗೆ. ಅವನಿನ ಸಿಕ್ಕಾಕ್ಸೋದಕ್ಕೆ ವಿಗ್ರಹನ ತುಂಬಾ ರಿಸ್ಕ್ ತಗೊಂಡು ಹೊರಗಡೆ ಕಳ್ಸಿದೀವಿ. ವಿಗ್ರಹದ ವಿಷಯ ಬಯಲಾದ ದಿನಾನೇ ಅವನಿ ಹೊರಗಡೆ ಹೋಗ್ತಾಳೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಯಾರೋ ಒಬ್ಬ ಗುರುಗಳು ಬಂದು ತಾಳೆಗರಿ ಗ್ರಂಥ ಓದಿ ಪೌರ್ಣಮಿವರೆಗೂ ಸಮಯ ಇದೆ ಅನ್ನೋ ವಿಷಯನ ಹೇಳ್ ಹೋದ. ಅವತ್ತೇನಾದ್ರೂ ಅವ್ರನ್ನ ಮಾವಯ್ಯ ಕರೆಸ್ದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಅವನಿ ಶ್ರೀಕರ್ ನಮ್ಮನೇಲಿ ಇರ್ತಾನೆ ಇರ್ಲಿಲ್ಲ. ಇವಾಗ ನಾವು ಸತ್ತಾಗೇನೆ, ಅಲ್ಲಿವರೆಗೂ ವೇಟ್ ಮಾಡ್ಬೇಕು. ಅವನಿನ ಸಹಿಸ್ಕೊಳ್ಳೇಬೇಕು. ಇಷ್ಟು ದಿನ ವೇಟ್ ಮಾಡಿದ್ದೀವಿ, ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡೋಣ. ನಮಗೆ ಬೇರೆ ಆಪ್ಷನ್ ಬೇರೆ ಇಲ್ಲ. ಇನ್ನೇನ್ ಮಾಡೋಣ ಹೇಳು ಬಂಗಾರ? ಅವನಿ ವಿಷಯದಲ್ಲಿ ನನ್ನ ಮನಸ್ಸು ಹೇಗೆ ಉರಿತಿದೆ ಅಂತ ನಿನಗೆ ಗೊತ್ತಿಲ್ಲ ಕೃಷ್ಣ. ನಂಗೆ ಯಾಕೆ ಗೊತ್ತಿಲ್ಲ? ಗೊತ್ತು. ಆ ಬೆಂಕಿ ಹೊರಗಡೆ ಕಾಣದೇ ಇದ್ರೂ ಜ್ವಾಲೆಯಾಗಿ ನಿನ್ ಮನ್ಸಲ್ಲಿ ಉರಿತಾ ಇರೋದು ನನಗೆ ಚೆನ್ನಾಗಿ ಗೊತ್ತು. ಅವನಿ ಮೇಲಿನ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ. ಮನೆ ಯಜಮಾನಿಕೆಗೋಸ್ಕರ ಕಾಯ್ತಾ ಇದ್ದೀನಿ. ಎಲ್ಲ ಕೈಗೆ ಸಿಕ್ಕಾಗೆ ಸಿಕ್ತಿದೆ, ಆದ್ರೆ ಕೊನೆ ನಿಮಿಷದಲ್ಲಿ ದೂರ ಆಗಿ ಹೋಗ್ತಿದೆ. ಮೊದಲಿಂದಾನು ಆ ಅವನಿ ನನಗೆ ಸ್ಪೀಡ್ ಬ್ರೇಕರ್ ಹಾಗೆ ಅಡ್ಡ ಬರದೇ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕೈಯಲ್ಲಿ ಬೀಗದ ಕೈ ಇರ್ತಿತ್ತು, ಜೊತೆಗೆ ನನ್ನ ಹತ್ರ ಮೂಗುತಿ ಸೇರ್ತಿತ್ತು. ಅತ್ತೆ ಹಾಗೆ ಎಲ್ಲಾರ ಮುಂದೆ ಗೌರವನೂ ಸಿಕ್ಕಿರ್ತಿತ್ತು. ಎಲ್ಲಾನು ದೂರ ಮಾಡಿದ್ಲು. ಬಂಗಾರ,
ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಏನು ಅನ್ಕೋಬಾರ್ದು. ನಮ್ಮ ಗ್ರಾಚಾರ ಸರಿ ಇಲ್ಲದೆ ಅವನಿ ಅದೃಷ್ಟ ಚೆನ್ನಾಗಿದ್ದು ಅವನಿಗೇನಾದ್ರೂ ವಿಗ್ರಹ ಸಿಕ್ತು ಅನ್ಕೋ, ಅವನಿಗೆ ವಿಗ್ರಹ ಸಿಕ್ತು ಅನ್ಕೋ ವಿಗ್ರಹನ್ ತಗೊಂಡು ಮನೆಗೆ ಬಂದ್ಲು ಅನ್ಕೋ, ಆಮೇಲೆ ನಮ್ಮ ಪರಿಸ್ಥಿತಿ ಏನು? ಸಿರಿಪುರದ ಸರೌಂಡಿಂಗ್ಸ್ ಅಲ್ಲಿ ನಾನ್ ಮಾಡಿರೋ ಎನ್ಕ್ವೈರಿ ಪ್ರಕಾರ ಅವನಿಗೆ ವಿಗ್ರಹ ಸಿಗೋದು ತುಂಬಾ ಕಷ್ಟ ಕೃಷ್ಣ. ಪರ್ ಸಪೋಸ್ ನಮ್ ಕರ್ಮಕ್ ಸಿಕ್ತು ಅನ್ಕೋ, ಆಮೇಲೆ ನಮ್ಮ ಪರಿಸ್ಥಿತಿ ಹೇಗೆ ಅಂತ ಹೇಳು. ಯಾಕೆ ಪದೇ ಪದೇ ಇದೇ ಅನುಮಾನದಿಂದ ನನ್ನ ಭಯಪಡಿಸಿ ಸಾಯಿಸ್ತಿದ್ಯಾ? ಇದಕ್ಕೂ ಮುಂಚೆ ಕೂಡ ಇದನ್ನೇ ಹೇಳಿದ್ದೆ. ಅದಲ್ಲ ಬಂಗಾರ, ಮುಂದಾಲೋಚನೆ ಮಾಡೋದು ಒಳ್ಳೇದೇ ಅಲ್ವಾ? ನಾನು ಯಾವುದೇ ವಿಷಯ ಆದ್ರೂ ತುಂಬಾ ಯೋಚನೆ ಮಾಡ್ತೀನಿ. ಅಂದ್ರೆ ಅಂತ ಪರಿಸ್ಥಿತಿ ಬಂದ್ರೆ ನಾವು ಮುಂಚೆನೆ ಎಲ್ಲ ವ್ಯವಸ್ಥೆ ಮಾಡಿರ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದ್ ವೇಳೆ ಅದೇ ಏನಾದ್ರೂ ನಡೆದ್ರೆ ನಾವ್ ಇಕ್ಕಟ್ಟಿಗೆ ಸಿಕ್ಕಾಕೊಂಡಾಗೆ ಮತ್ತೆ ನಮ್ಮ ಬದುಕನ್ನ ಮೊದಲಿಂದ ಶುರು ಮಾಡ್ಬೇಕು. ಇವಾಗಿನ ಹಾಗೆ ಇಷ್ಟು ಸ್ವೇಚ್ಛೆಯಿಂದ ಇರೋಕ್ಕಾಗಲ್ಲ, ನಾನು ಧೈರ್ಯವಾಗಿರಕ್ಕಾಗಲ್ಲ. ಆ ಅವನಿ ನನ್ನ ತುಂಬಾ ಟಾರ್ಗೆಟ್ ಮಾಡ್ತಿದ್ದಾಳೆ. ಅವನಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಮಾಡ್ಬೇಕಾಗಿ ಬರ್ತಿದೆ. ದೇವ್ರ ಮನೆ ಒಳಗಡೆ ನಿಹಾರಿಕಾಗಿ ಯಾಕೆ ಹೋಗಕ್ಕಾಗ್ತಾ ಇಲ್ಲ ಅಂತ ಎಲ್ಲರ ಮುಂದೆ ಸರಿಯಾಗಿ ಸಿಕ್ಕಾಕಿಸ್ತಾಳೆ. ಅವಾಗ ಎಲ್ಲರಿಗೂ ನನ್ನ ಮೇಲೆ, ನನ್ನ ಜಾತಕದ ಮೇಲೆ ಅನುಮಾನ ಬರಲ್ವಾ? ಅಯ್ಯೋ ದೇವ್ರೆ, ನೀನು ಹೇಳ್ತಿದ್ರೇನೆ ನನಗೆ ಭಯ ಆಗ್ತಿದೆ. ಒಂದ್ ವೇಳೆ ನಿಜ ಆದ್ರೆ ನಾವು ನಿಜವಾಗ್ಲೂ ಮನೆಯಿಂದ ಹೊರಗೆ ಹೋಗ್ಬೇಕಾಗುತ್ತೆ ಅಲ್ವಾ? ಇಲ್ಲಿ ನೋಡು ಬಂಗಾರ, ಅಂತ ಪರಿಸ್ಥಿತಿ ಬಂದ್ರೆ ಮಾತ್ರ ಅವನಿನ್ ಹೊರಗಡೆ ಹಾಕ್ತೀನಿ ಅಂತ ಇವಾಗ್ಲೇ ನೀನ್ ನನ್ನ ಹತ್ರ ಹೇಳಿದ್ಯಾ. ಆದ್ರೆ ಇವಾಗ ಹೀಗೆ ಮಾತಾಡ್ತಾ ಇದೆಯಲ್ಲ, ಯಾಕೆ? ಅಲ್ಲಿವರೆಗೂ ಬಂದ್ರೆ ಅವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ಅವಾಗ ನನ್ನ ಸ್ಕೆಚ್ ಬೇರೆ ಥರನೇ ಇರುತ್ತೆ. ಏನು? ನಮ್ಮ ಮದ್ವೆ ಆದ್ಮೇಲೆ ನಿನ್ ಜೊತೆ ಆನಂದವಾಗಿ ಪ್ರೇಮ ಪಕ್ಷಿಗಳ ಹಾಗೆ ಸಂಸಾರ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ಪ್ರತಿದಿನ ಬರೀ ಟೆನ್ಷನ್ನೇ ಸಿಗ್ತಿದೆ ನನಗೆ. ಇವಾಗ ಕೆಲವು ತ್ಯಾಗಗಳನ್ನ ಮಾಡಿದ್ರೆ ಭವಿಷ್ಯದಲ್ಲಿ ಅದ್ರ ಫಲಿತಾಂಶ ಸಿಗತ್ತೆ. ಆದ್ರೆ ಒಂದ್ಸಲ ಹೋಗಿರೋ ವಯಸ್ಸು ವಾಪಸ್ ಬರಲ್ಲ ಬಂಗಾರ. ನಿಲ್ಸು, ಯಾವಾಗ ನೋಡಿದ್ರು ನಿಂದ ಅದೇ ಗೋಳು. ಆ ರುದ್ರಾಣಿ ಮುಚ್ಚಿರೋ ದೇವಸ್ಥಾನ ಇದೆ ಅಕ್ಕ. ಚಿಕ್ಕ ವಯಸ್ಸಲ್ಲಿ ಅವಳ ಮಗಳ ಕತ್ತಿಗೆ ಯಾರೋ ತಾಳಿ ಕಟ್ಟಿದ್ರಂತೆ. ಯಾವುದೋ ಜಗಳ ಆಗಿ ಆ ಹುಡುಗ ಆ ತಾಳಿನ ಬಿಸಾಕದ್ನಂತೆ. ಅಲ್ಲಿ ನೋಡು, ಆ ಮರಕ್ಕೆ ನೇತಾಡ್ತಿದೆ ನೋಡಕ್ಕ. ಅವಳು ಅಂದ್ರೆ ಜನರಿಗೆ ಭಯ. ಅವತ್ತಿಂದ ಊರಿನ ಮೇಲೆ ದರ್ಪ ತೋರಿಸ್ತಾ ಬರ್ತಿದ್ದಾಳೆ. ಅದಕ್ಕೆ ಎಲ್ರಿಗೂ ಆ ಭಯ. ಊರಿಗೂರೇ ಒಟ್ಟಾದ್ರೆ ಒಂದು ಹೆಣ್ಣು ಏನು ಮಾಡೋಕ್ಕಾಗುತ್ತೆ? ಶರಣಾಗಲೇಬೇಕು. ಜನರಲ್ಲಿ ಬದಲಾವಣೆ ಬರೋವರೆಗೂ ಜನರನ್ನ ಯಾರು ಬದಲಾಯಿಸೋಕ್ಕಾಗುತ್ತೆ? ಅಲೇಖ್ಯ ಮದುವೆ ಆಗೋವರೆಗೂ ದೇವಸ್ಥಾನದ ಬಾಗ್ಲು ತೆಗಿಯಲ್ವಂತೆ. ದೇವರ ಅಸ್ತಿತ್ವನೇ ತಡೆದಿದ್ದಾಳೆ ಅಂಥವಳನ್ನ ದೇವ್ರು ಯಾಕೆ ಕ್ಷಮಿಸ್ತಿದ್ದಾನೆ? ಅಲ್ಲೇನೋ ಆ ನಿಹಾರಿಕಾ, ಇಲ್ಲೇನೋ ಈ ರುದ್ರಾಣಿ. ಒಂದು ವಿಷಯ ಅರ್ಥ ಆಗ್ತಿದೆ ಅವನಿ, ದೇವರು ಒಳ್ಳೆಯವ್ರಿಗೆ ಶಿಕ್ಷೆ ಕೊಡ್ತಾನೆ, ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನೆ, ಕೆಟ್ಟವರನ್ನ ಏನೂ ಮಾಡಲ್ಲ. ಯಾಕಂದ್ರೆ ಮನುಷ್ಯರಿಗೆ ಅಲ್ಲ, ಆ ದೇವ್ರಿಗೆ ಕೂಡ ಭಯನೇ. ಇವಾಗ ನಾವು ಬಂದಿದ್ದೀವಲ್ವಾ, ವಿಗ್ರಹದ ಜೊತೆಗೆ ವಿಜಯ ಸಾಧಿಸಿ ವಾಪಸ್ ಹೋದ್ವಿ ಅಂದರೆ ಆ ರುದ್ರಾಣಿ ಕೂತಿರೋ ಕುರ್ಚಿ ಮುರಿದೋಗುತ್ತೆ. ಕಟ್ಟುಪಾಡು ಅಂತ ಅವಳು ಹಾಕಿರೋ ಬೇಲಿ ಬೇರೆ ಆಗತ್ತೆ. ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ನು ಮೇಲೆ ಒಂದು ಲೆಕ್ಕ ಆಗುತ್ತೆ. ಸರಿ, ಹೋಗೋಣ ನಡಿ. ಅಮ್ಮ, ಪೂಜೆ ಪ್ರಾರಂಭ ಮಾಡೋಣ, ಕೂತ್ಕೊಳ್ಳಿ. ಕಂಕಣನ ಕಟ್ಕೊಳ್ಳಿ ಅಮ್ಮ. ಕುಂಕುಮ ಹಚ್ಕೊಳ್ಳಿ ಅಮ್ಮ.
ಇದೆ ಅಕ್ಕ, ರುದ್ರಾಣಿ ಮನೆ. ನಡಿ ಹೋಗೋಣ. ಇಬ್ರು ಅಮ್ಮನವರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಇದೆ ಅಕ್ಕ. ಬಾ. ರುದ್ರಾಣಿ, ಅಯ್ಯೋಯ್ಯೋಯ್ಯೋಯ್ಯೋ, ಇಲ್ಲಿವರೆಗೂ ನಮ್ಮ ಅಕ್ಕನ ಊರ್ನವ್ರು ಯಾರು ಹೆಸರಿಡ್ದು ಕರ್ದಿಲ್ಲ. ನೀನ್ ಯಾರೇ? ನಮ್ಮಕ್ಕ. ಪೂಜೆ ನಡೀತಾ ಐತೆ. ಏನಾದ್ರೂ ಮಾತಾಡ್ಬೇಕು ಅನ್ಕೊಂಡ್ರೆ ಪೂಜೆ ಆದ್ಮೇಲೆ ಮಾತಾಡೋಣ. ಈಗಲೇ ಮಾತಾಡಬೇಕು. ಅಲ್ಲೋಡೋ, ನಿಮ್ಮ ಅಕ್ಕನಿಗೆ ಸ್ಪೀಡ್ ಜಾಸ್ತಿ ಅನ್ಸುತ್ತೆ. ನಮ್ ಊರಿಗೆ ಬಂದಿದ್ದಾಳೆ, ನಮ್ ಮನೆಗೆ ಬಂದಿದ್ದಾಳೆ. ಸ್ಪೀಡ್ ಹೆಚ್ಚಾದ್ರೆ ಯಾರಿಗ್ ನಷ್ಟ? ಅಕ್ಕ, ನೀನ್ ಸ್ವಲ್ಪ ಸುಮ್ಮನೆ ಇರು. ಏ ಅವನಿ, ಏನೋ ಮನ್ಸು ಬದಲಾಯಿಸ್ಕೊಂಡು ಬಂದಿರೋ ಆಗಿದ್ಯಾ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಬಂದಿದ್ದೀವಿ. ನನ್ನ ಮದುವೆ ವಿಷಯನೇನಾ? ಅಲ್ಲ. ಮತ್ತೆ ಇನ್ಯಾವ ವಿಷಯ? ಅದು ಏನಂದ್ರೆ, ಯಾಕಷ್ಟು ಸಂಕೋಚ ಪಡ್ತಿದ್ಯಾ? ನಾನು ಹೇಳ್ತೀನಿರು. ಪೂಜೆ ಮಾಡ್ತಾ ಇದ್ದೀವಿ, ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ನೀವು ಕೂಡ ಪೂಜೆಗೆ ಬಂದು ಕೂತ್ಕೊಳ್ಳಿ. ನೋಡು, ನಾನು ಹೇಳೋದನ್ನ ನೀನು ಕೇಳಬೇಕು, ನೀನು ಹೇಳೋದನ್ನ ನಾನು ಕೇಳಲ್ಲ. ನನ್ನ ಮುಂದೆ ಬಾಲ ಆಡಿಸ್ತೇನೆ, ಮೊದಲು ಬಂದು ಕೂತ್ಕೊಳ್ಳಿ. ನನಗೆ ತೊಂದರೆ ಕೊಟ್ರೆ ಆಮೇಲೆ ನೀವೇ ತೊಂದರೆ ಅನುಭವಿಸ್ತೀರಾ. ಏನಮ್ಮ, ನಮ್ಮ ಅಕ್ಕನ ಬಗ್ಗೆ ತಿಳ್ಕೊಂಡೇ ಬಂದಿದ್ಯಾ? ನಿನ್ ತಂಗಿ ಏನು ಹೇಳಿಲ್ವಾ? ಎಲ್ಲ ಹೇಳಿದ್ದಕ್ಕೆ ಬಂದಿದ್ದೀನಿ. ಕೆಲವು ವಿಷಯಗಳನ್ನ ಮಾತಾಡಬೇಕು ಅಂತಾನೆ ಬಂದಿದ್ದೀನಿ. ಅಮ್ಮ, ಪೂಜೆ ಏನು ಮುಗಿತಾ ಬಂತು? ನೀವು ಮುಂದುವರಿಸಿ. ಅಕ್ಕ, ನೀನ್ ಸುಮ್ಮನೆ ಇರು, ಪೂಜೆ ಆದ್ಮೇಲೆ ಮಾತಾಡೋಣ. ನೋಡಮ್ಮೆ, ಡಿಸ್ಟರ್ಬ್ ಮಾಡ್ದಾನೆ, ಬಂದು ಕೂತ್ಕೊಳ್ಳಿ. ಬಾ ಅಕ್ಕ, ಬಾ. ನಾವೇನಾದ್ರೂ ಪೂಜೆಗೆ ಬಂದಿದೀವಾ? ಸಮಸ್ಯೆನ ಮೃದುವಾಗಿ ಬಗೆಹರಿಸ್ಕೋಬೇಕು. ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರ್ಬೇಕಕ್ಕ. ಈ ಹುಡುಗಿ ಮತ್ತೆ ಯಾಕೆ ಬಂದ್ಲು? ಬಂದಿದ್ದು ಅಲ್ದೇನೆ ಅಕ್ಕನ ಕೂಡ ಜೊತೆ ಕರ್ಕೊಂಡು ಬಂದಿದ್ದಾಳೆ. ಅಕ್ಕ ಏನೋ ಜೋರಾಗಿ ಮಾತಾಡ್ತಾವಳೆ. ಏನು ಮಾಡಬೇಕು ಅಂತ ಬಂದಿದ್ದಾಳೋ ಏನೋ, ನನಗ್ಯಾಕೆ? ಅಮ್ಮನವ್ರ ಕತೆ ಬಗ್ಗೆ ರುದ್ರಾಣಿಗೆ ಹೇಳಿ ಯಾವುದೇ ಜಗಳನೂ ಆಗದೆ ಇಲ್ಲಿಂದ ಹೋಗಬೇಕು. ನನ್ನ ಪ್ರಾಣ ಅಡ್ಡ ಇಟ್ಟಾದ್ರೂ ಸರಿ, ವಿಗ್ರಹ ಜೊತೆಗೆ ಹೊರಡಬೇಕು. ಅವನಿ ಸಂಸಾರ ಸರಿ ಮಾಡಬೇಕು.
ಅಮ್ಮ, ಅನ್ನಪೂರ್ಣ ದೇವಿ ಅನುಗ್ರಹ ಪೂಜೆ ಸಂಪೂರ್ಣ ಆಯಿತು. ಇನ್ಮುಂದೆ ಈ ಅಮ್ಮನವ್ರ ದಯೆಯಿಂದ ನಿಮಗೆಲ್ಲ ಒಳ್ಳೆಯದೇ ಆಗುತ್ತೆ. ಅಮ್ಮನವರ ಮೂರ್ತಿನ ಪೂಜೆ ಕೋಣೆಯಲ್ಲಿ ಇಟ್ಕೋಬಹುದು. ಸರಿ ಪುರೋಹಿತ್ರೆ. ಎಲ್ಲರೂ ತೀರ್ಥ ಪ್ರಸಾದ ತಗೊಳ್ಳಿ. ಇನ್ನು ನಾನು ಹೋಗಿ ಬರ್ತೀನಮ್ಮ. ಅಮ್ಮ, ನೀನ್ ಮನೆಯಿಂದ ಹೊರಗಡೆ ಬಂದ ಮೇಲಿಂದ ಎಲ್ಲ ಸಮಸ್ಯೆಗಳೇ. ನೀನ್ ನಮ್ಮ ಮನೆಗೆ ಬರಲಿಲ್ಲ ಅಂದ್ರೆ ನಿನ್ನ ದಿನ ಆರಾಧಿಸೋ ಅತ್ತೆ ಪ್ರಾಣಾಪಾಯ ಇದೆ. ಇಲ್ಲಿ ಯಾವುದೇ ಜಗಳನೂ ಆಗ್ದಾಗೆ ನೀನು ನಮ್ಮ ಜೊತೆಗೆ ಬಂದ್ಬಿಡ್ಬೇಕು. ಅವನಿ ಎಲ್ಲಿಗೆ ಹೋಗಿರ್ತಾಳೆ? ವಿಗ್ರಹಕ್ಕೋಸ್ಕರ ಯಾವುದೋ ಪ್ರಯತ್ನದಲ್ಲಿರ್ತಾಳೆ. ಇವಾಗ ಹೇಳಿ, ಅಷ್ಟಕ್ಕೂ ನೀವು ಯಾಕೆ ಬಂದಿದ್ದೀರಾ? ನನ್ನ ಜೊತೆ ಏನು ಮಾತಾಡಬೇಕು? ಅವತ್ತು ಬಂದೆ, ನಾನು ಮದುವೆ ಮಾಡ್ತೀನಿ ಅಂತ ಬಿಲ್ಡಪ್ ಕೊಟ್ಟೆ. ನನಗೆ 4 ನೀತಿ ಪಾಠ ಹೇಳಿ ಹೊರಟೋದೆ. ಈಗ ಮತ್ತೆ ಕಾಣಿಸ್ಕೊಂಡಿದ್ಯಾ? ನನ್ನ ಮದುವೆ ಹೇಗಾದರೂ ಮಾಡ್ತೀನಿ ಅಂತ ಹೇಳೋದಕ್ಕೆ ಬಂದಿದ್ಯಾ? ಶ್ರೀಕರ್ ಜೊತೆ ನಿನ್ ಮದ್ವೆ ನಡೆಯಲ್ಲ ಅಂತ ಹೇಳೋದಕ್ಕೆ ಬಂದಿದ್ದೀವಿ. ನೀವ್ ಕೇಳಿಸ್ಕೊಂಡಿದ್ದು ಕರೆಕ್ಟೆ. ಏನಂದೆ? ನೀನ್ ಕನಸು ಕಾಣ್ತಿರೋ ಮದ್ವೆ ನಡೆಯಲ್ಲ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಆ ವಿಷಯ ಹೇಳೋದಕ್ಕೆ ನೀನ್ ಯಾರು? ಬಂದಾಗಿಂದ ತುಂಬಾ ಜೋರಾಗಿ ಮಾತಾಡ್ತಿದ್ದಾಳೆ. ಮೊದಲು ಇವಳ ವಿಷಯ ನೋಡ್ಕೋಬೇಕು. ನಿಮ್ಮಂತವ್ರನ್ನ ತುಂಬಾ ಜನರನ್ನ ನೋಡಿದ್ದೀನಿ. ದನಿ ಕಡಿಮೆ ಮಾಡ್ಕೋ. ನನ್ನ ಮುಂದೆ ಕಿರ್ಚಿದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ನನ್ನ ಮಗಳು ಇಷ್ಟಪಟ್ಟವನ್ನೇ ಮದುವೆ ಮಾಡ್ಕೋತಾಳೆ. ನಡೆಯಲ್ಲ ಅಂತ ಹೇಳೋದಕ್ಕೆ ನೀನ್ ಯಾರೇ? ನಾವ್ ಯಾರು, ಏನು, ಯಾಕೆ ಬಂದಿದೀವೋ ಎಲ್ಲ ಹೇಳ್ತೀನಿ. ಆದ್ರೆ ಮೊದಲು ನನಗೊಂದು ವಿಷಯ ಹೇಳು. ಈ ವಿಗ್ರಹ ನಿನಗೆಲ್ಲಿ ಸಿಕ್ತೋ? ಅದ್ರ ವಿಷಯ ನಿನಗ್ಯಾಕೆ? ಹೇಳೋದಕ್ ನಿನಗ್ಯಾಕೆ ಭಯ? ಭಯ ಅಂತ ನಾನು ಹೇಳಿದ್ನಾ? ಹಾಗಿದ್ರೆ ಹೇಳು. ನಮ್ಮ ಹೊಲದಲ್ಲಿ ಸಿಕ್ತು. ಈ ವಿಗ್ರಹ ಯಾರ್ದು ಗೊತ್ತಾ? ವೇದವತಿ ಅವ್ರದ್ದು. ವೇದವತಿ ಬಗ್ಗೆ ನಿನಗ್ ಗೊತ್ತಾ? ಗೊತ್ತು. ನಾವು ವೇದವತಿ ಸೋದರ ಸೊಸೆಂದಿರು. ನನ್ನ ತಂಗಿ ಅವನಿ ಯಾರೋ ಅಲ್ಲ, ಆ ಮನೆ ಚಿಕ್ಕ ಸೊಸೆ. ಅಂದ್ರೆ ಶ್ರೀಕರ್ ಹೆಂಡತಿ.